Hey guys, see how I'm looking now. 10 years ಡೌನ್ ಕಾಣ್ತಾ ಇದ್ದೀನಿ ಅಲ್ಲ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ನೀರು 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 ನೋಡಿ ಹೆಂಗ್ ಕಾಣ್ತಾ ಇದ್ದೀನಿ. ಏನ್ ವ್ಯತ್ಯಾಸ? ಕೂದಲೆಲ್ಲ ಟ್ರಿಮ್ ಮಾಡಿಸ್ಕೊಂಡ್ ಬಂದಿದ್ಯಾ? ಟ್ರಿಮ್ ಮಾಡಿಸಿಲ್ಲ. ಏನ್ ಮಾಡಿದ್ದೀನಿ? ಫೇಸ್ ವಾಶ್ ಮಾಡಿಸ್ತಾ? ಬಿಳಿ ಕೂದಲು ಆಗಿಲ್ವಾ? ಕಲರ್ ಮಾಡಿದ್ಯಾ ಅಂತ. ಹೆಂಗ್ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದೆಯಾ? ನೋಡಿ ಮುದುಕಿ ಶ್ವೇತ ಹೋಗಿ ಈಗ ಹುಡುಗಿ ಶ್ವೇತ ಆಗಿ. ನೀವು ಮುದುಕರು, ನಾನು ಹುಡುಗಿ. ನೋಡಿ ಎಷ್ಟು ವ್ಯತ್ಯಾಸ. ಬಿಳಿ ಕೂದಲು ನಾನ್ ಮಾಡ್ಕೋತೀನಿ, ಅವಾಗವೇ ಬರೋದಕ್ಕೆ ನಾನೆಂತ ಮಾಡಕ್ಕಾಗತ್ತೆ? ಮೆಹಂದಿ ಹಾಕಿದ್ದಕ್ಕೆ ಹಂಗಾಗಿತ್ತು. ಈಗ ಬ್ಲ್ಯಾಕ್ ಕಲರ್, ಡಾರ್ಕ್ ಬ್ರೌನ್ ಕಲರ್ ಹಾಕಿದೀನಿ. ಕಲರ್ ಡೈ ಅಲ್ಲ, ಕಲರ್ ಡೈ ಹಾಕ್ಬಾರ್ದು. ಲಾರಿಯಲ್ ಹಾಕಿದ್ದೀನಿ. ಫಿಲ್ಮ್ ಆಕ್ಟರ್ಸ್ ಎಲ್ಲ ಇದೆ ಯೂಸ್ ಮಾಡಿ. ಅರ್ಧ ಹಾಕ್ತೆ. ಅರ್ಧ ಬೇಕಾಗಿಲ್ಲ ಕಣ. ಫಸ್ಟ್ ಇಲ್ಲೆಲ್ಲ ಫುಲ್ ಕೆಂಚಾಗಿ ಮರುನ್ ಮರುನ್ ಆಗಿತ್ತಲ್ಲ, ಫಸ್ಟ್ ಇದು. ಆಮೇಲೆ ಇಲ್ಲೆಲ್ಲ ಟಚ್ ಅಪ್ ಮಾಡ್ತೀನಿ ಅಷ್ಟೇ. ನಾನು ಮೊದ್ಲು ಅದನ್ನೇ ಹಾಕ್ತಿದ್ದು. ನಿಮ್ದು ಫುಲ್ ಕೂದಲು ಆಗಿದೆಯಲ್ಲ, ಹಾಕಿದ್ರೇನು ಬಿಟ್ರೇನು? ಬಿಟ್ಟೆ ನಾನು. ಪ್ಲೀಸ್ ಬನ್ನಿ, ನಮ್ಮ ಅಪ್ಪಂಗೆ ನೀರು ಕೊಡೋಣ. ಮತ್ತೇನು ಬೇಕು? ಒಬ್ಬಟ್ಟು ಮಾಡಿದ್ದೀವಿ, ಕೊಡ್ತೀನಿ ತಾಳಿ. ಒಬ್ಬಟ್ಟು ಗೈಸ್ ಬನ್ನಿ, ಪಾಪ ನಮ್ಮ ಅಪ್ಪಂಗೆ ಫಸ್ಟು ಹೋಗಿ ನೀರು ಕೊಟ್ಬಿಟ್ಟು ಬಂದ್ಬಿಡೋಣ. ಹೌದು, ಬನ್ನಿ ಇವಾಗ ಒಬ್ಬಟ್ಟು ಕೊಡೋಣ. ಪಾಪ ಮಧ್ಯಾಹ್ನ ಊಟ ಮಾಡಿರಲ್ಲ ಅವರು. ಊಟ ತುಪ್ಪ ಹಾಕ್ಬೇಕು, ಬಿಸಿ ಇಲ್ಲ. ಸ್ವಲ್ಪ ನೋಡಿ ತುಪ್ಪ ಹಾಕು. ತುಪ್ಪ ಹಾಕ್ತಾನೆ ಒಬ್ಬಟ್ಟು ತಿನ್ನಲೇಬಾರ್ದು. ನಮ್ಮಪ್ಪ ಬರೀ ಇಂಥವೇ ಮಾಡೋದು. ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾರೆ. ಬಿಸಿ ಇಲ್ಲ ಅಂದರೆ ಕೇಳ್ತಿಲ್ಲ, ತುಪ್ಪ ಬೇಕು ಅಂತಾರೆ. ಆದರೆ ನಮ್ಮಪ್ಪ ಎಲ್ಲ ವಿಷಯದಲ್ಲೂ ಚೆಂದ ಗೈಸ್. ಅವ್ರಿಗೇನು ಬೇಕು ಕೇಳಿ ಇಸ್ಕೊಂತಾರೆ. ಏನು ಕರೆದಿಯಲ್ಲ? ಚೆನ್ನಾಗಿರುತ್ತೆ. ಹೌ ಐ ಆಮ್ ಲುಕಿಂಗ್? ಕಲರೇ ಇಲ್ಲ. ಕಲರೇ ಇಲ್ಲ, ವೈಟ್ ಕಲರೇ ಇಲ್ಲ. ಗುಡ್. ಹ್ಯಾಪಿ? ಹ್ಯಾಪಿ? ನನ್ನ ಮಗಂಗೋಸ್ಕರ ನಾನು ಕಲರ್ ಮಾಡಿರೋದು. ಕಲರ್ ಅದು ಕಾಣುತ್ತೆ, ಅದ್ರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ತರನೇ ಇದೆ. ಆದ್ರೆ ಬ್ಲ್ಯಾಕ್ ಅಲ್ವೇನು? ಡಾರ್ಕ್ ಬ್ರೌನು, ಆಲ್ಮೋಸ್ಟ್ ಬ್ಲ್ಯಾಕ್. ಚೂರು ಚೂರು ಇಲ್ಲೇ ಗೊತ್ತಾಯ್ತದೆ. ಇಲ್ಲೇ ಇವನ್ಗೋಸ್ಕರ ಮಾಡಿರೋದು. ನಾನು ನಾಳೆ ಮಾಡ್ಕೋತೀನಿ ಅಂದ್ರು ಬಿಡ್ಲಿಲ್ಲ. ಈಗಲೇ ಮಾಡ್ಕೊಮ್ಮ, ಈಗಲೇ ಮಾಡ್ಕೊಮ್ಮ. ಅಜ್ಜಿ ಹಂಗೆ ಕಾಣ್ತೀಯಲ್ಲಮ್ಮ. ಹ್ಯಾಪಿ? ನಾಳೆ ಅಜ್ಜಿ ಆಗಿದ್ದಿಲ್ಲ. ಅವನು 3 ಹೊತ್ತು ಮದುವೆದೇ ಯೋಚನೆ, ನಾನೆಂತ ಮಾಡಲಿ? ನನ್ನ ಲೈಫ್ ಪಾರ್ಟ್ನರ್ ಹುಡುಕ ಬರ್ವಾ? ಓ ನೋಡಪ್ಪ ಹೆಂಗ್ ಮಾತಾಡ್ತಾನೆ. ಲೈಫ್ ಪಾರ್ಟ್ನರ್. ನೀರು ಕೊಡೋಗು. ನಿನ್ ಲೈಫ್ ಚೆನ್ನಾಗಿ ನೋಡ್ಕೋ ಫಸ್ಟ್, ಆಮೇಲೆ ಪಾರ್ಟ್ನರ್ ಹುಡ್ಕು ಅಂತೆ. ಗೈಸ್ ನಮ್ಮಪ್ಪ ಇವತ್ತು ಮನೆ ಬಿಟ್ಟಿದ್ದು 12:15 ಅವ್ರು ಊರಿಗೆ ಹೋಗಿದ್ದು. ಸೊ ಅಲ್ಲೆಲ್ಲ ಕೆಲಸ ಮಾಡಿ ಈಗ ಬಂದಾಗ ಸಂಜೆ 5 ಗಂಟೆನೋ 6 ಗಂಟೆನೋ ಆಗಿದೆ. ನಮ್ಮ ಅಪ್ಪಗೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ, ಬಿಕಾಸ್ ಟೀ ಪೌಡರ್ ಖಾಲಿ ಆಗಿದೆ ಅದಕ್ಕೆ. ಗೈಸ್ ನಮ್ಮಪ್ಪಗೆ ಕಾಫಿ. ನಮ್ಮಪ್ಪ ಹೇಗೆ ಅಂದರೆ ಮನೇಲಿ ಏನು ತಿನ್ಕೊಂಡು ಹೋಗಿರ್ತಾರಲ್ಲ ಅಷ್ಟೇ ಗೈಸ್. 12:15 ತಿಂಡಿ ತಿನ್ಕೊಂಡು ಹೋದವರು ಅಲ್ಲಿ ಊಟ ಮಾಡಲ್ಲ, ಎಂತ ಇಲ್ಲ. ಒಂದು ಲೋಟ ಟೀ ಕುಡಿದು ಸಿಗರೇಟ್ ಹಚ್ಕೊಂಡಿರ್ತಾರೆ ಒಂದು 2-3 ಸಲ ಅಷ್ಟೇ. ಇನ್ನೇನಿದ್ರು ಅವ್ರು ಬಂದು ಮನೆಗೇ ತಿನ್ನೋದು. ಸ್ನ್ಯಾಕ್ಸ್ ಟೈಮಿಗೆ ಬರ್ತಾರೆ, ಮುಂಚೆನೇ ಬಂದರೆ ಸ್ವಲ್ಪ ಏನಾದರೂ ತಿಂತಾರೆ. ಅವ್ರು ಮುಂಚೆನೇ ಹೇಳ್ದಂಗೆ ಊಟ ಗೀಟ ಮಾಡ್ತಾರೆ. 4 ಗಂಟೆ ಮೇಲೆ ಬಂದರೆ ಏನೂ ಇಲ್ಲ, ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಟೀ ಕಾಫಿ ಕುಡಿದ್ಬಿಡ್ತಾರೆ. ನಾನು ಒಂದು ವಾರದಿಂದ ಹೇಳಿದ್ದೀನಿ, ತಿಂದಾಯ್ತು. ಅಲ್ಲೇನು ಬರೋದಿಲ್ಲ ನಮ್ಮ ಕಾನ್ವರ್ಸೇಷನ್. ಈ ಬನಾನಾ ವಿಶೇಷತೆ ಏನು ಗೊತ್ತಾ? ಇದು ನಮ್ಮ ಅಪ್ಪನೇ ವ್ಯವಸಾಯ ಮಾಡಿರೋ ಬಾಳೆ ತೋಟದಲ್ಲಿ ಬೆಳೆದಿರೋ
ಬಾಳೆಹಣ್ಣು. ಏನಿದು ಕ್ಯಾಶ್ಯೂ ಅಂತ ನೋಡ್ತಾ ಇದ್ದೀರೋ, ನಮ್ಮ ಅಕ್ಕ ಕ್ಯಾಶ್ಯೂ ಥರ ಕೇಳಿದ್ಲು. ಸೊ ನಮ್ಮ ಮನೆ ಹತ್ರನೇ ಫ್ಯಾಕ್ಟ್ರಿ ಇದೆ, ಸೊ ಹಾಗಾಗಿ ಅವಳಿಗೆ ಕ್ಯಾಶ್ಯೂ ತೊಗೊಂಡು ಬಂದು ಕೊಡ್ತಾ ಇದ್ದೀನಿ. ಪುಕ್ಕಟ್ಟೆ ಅಲ್ಲ ಗೈಸ್, ಇದಕ್ಕೆ ಅವಳು ಪೇ ಮಾಡ್ತಾಳೆ. ಗೈಸ್ ನಮ್ಮ ಚಿಂಟು ನಾಳೆ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದಾನೆ. ಸೊ ನೆನ್ನೆ ಇಲ್ಲಿಗೆ ಬಂದ, ನಾಳೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಸೊ ಒಂದು ಲಗೇಜ್ ಎಲ್ಲ ನೋಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಅಕ್ಕಂಗೆ ಸ್ವಲ್ಪ ಮ್ಯಾಂಗೋ ಮತ್ತು ಕ್ಯಾಶ್ಯೂ ತೊಗೊಂಡು ಬಂದಿದ್ದೆ, ಸೊ ಅದು ಕೊಟ್ಟಿದ್ದೀನಿ. ನಮ್ಮ ಚಿಂಟುನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಮ್ಮ ಚಿಂಟು ಲಗೇಜ್ ಪ್ಯಾಕ್ ಆಗಿದೆ, ನಾಳೆ ಇಲ್ಲಿಂದ ಹೋಗೋಕೆ. ಇವಾಗ ನಮ್ಮ ಚಿಂಟು ಜ್ಯೂಸ್ ತೆಗೆಸ್ಕೊಂಡಿದ್ದಾನೆ. ಯಾವುದದು? ಕೂಲ್ಬರ್ಗ್. ಸೊ ಅದು ಈಗ ಜ್ಯೂಸ್ ಕುಡಿತಾನೆ, ನಾನು ಕುಡಿತೀನಿ ಕಂಪನಿ. ಗೈಸ್ ನನಗೆ ಡಯಟ್ ಮಾಡೋಕ್ಕಾಗಲ್ಲ, ಮಾಡಬೇಕು, ಬಟ್ ಹಾಗೆ ಸಣ್ಣ ಆಗೋಕ್ಕೆ ಟ್ರೈ ಮಾಡ್ತೀನಿ. ಏನಾಯ್ತು? ಹಂಗೆ ಮಾಡ್ಬಿಡ್ವೋ. ಇದಕ್ಕೇನು ಕಮ್ಮಿ ಇಲ್ಲ, ಇದೆಲ್ಲ ತಕ್ಕೊಟ್ರೆ ಅಮ್ಮ ಒಳ್ಳೆಯವಳು. ಅಮ್ಮಮ್ಮ, ನೀವು ಬೆಳಿಗ್ಗೆ ಇಂಡಿಪೆಂಡೆಂಟ್ ಆಗಿರ್ಬೇಕು, ಯಾರ ಮೇಲೂ ಡಿಪೆಂಡ್ ಆಗಿರ್ಬಾರ್ದು. ಯಾಕೆ ಎಲ್ಲ ಸೇಮೆ. ನಾನೇನಿದ್ದೀನಿ ಅಮ್ಮಮ್ಮ? ನನಗೆ ಇಷ್ಟ ಆಗಲ್ಲ ಸುಮ್ಮನೆ ಹೇಳಿದ್ರೆ. ನೀವೇ ಸಿಗ್ತಾರ ಕಡಲೆಪುರಿ ಬಂತು. ಮತ್ತೆ ಯಾವ ಕಡೆಗೆ? ಊಟದ ಟೈಮಲ್ಲಿ ಇದು ತಿಂತಾ ಇದೆಯಲ್ಲ. ಮುಗ್ಸನ ಇಬ್ರುವೆ ಲಾಸ್ಟ್ ಡೇ ಡಯಟ್ ಗಿಯಟ್ ಎಲ್ಲ ಬಿಟ್ಟಾಕ. ಅಲ್ಲ, ನಾನು ಬಿಟ್ಟಾಕೋದಿರ್ಲಿ, ನೀನೇನು ಊಟ ಮಾಡೋ ಟೈಮಲ್ಲಿ ಚೂರು ತಿನ್ನೋಣ ಬಾ, ಆಮೇಲೆ ಇಟ್ಟೋಯ್ತೀನಿ ತಿನ್ನುವಂತೆ. ಗೈಸ್ ನೀವು ಅವ್ನು ತಿಂದರೆ ಹೇಳ್ತೀರಾ ಅಂದ್ಬಿಟ್ಟು ನೋಡಿ ನನ್ನನ್ನು ಸೇರಿಸ್ಕೊಂಡು ತಿಂತಾವನೆ, ಯಾರು ಏನೂ ಅನ್ಬಾರ್ದು ಅಂತ. ಇಟ್ಟೋಯ್ತಾನಂತೆ ಅಲ್ಲಿ. ಆ್ಯಕ್ಚುಲಿ ಈಗ ನಾನು ಅವನು ಕೂತ್ಕೊಂಡ್ರೆ ಅಲ್ಲಿ ಏನು ಮಿಕ್ಕೋದು ಇಲ್ಲ, ಸಾಕಾಗೋದು ಇಲ್ಲ. ಇನ್ನು ಇಟ್ಟೋಗೋ ಮಾತು ಎಲ್ಲಿಂದ ಬಂತು ಗೈಸ್? ಎಂತೆಂಥ ಮಾತಾಡ್ತಾನೆ ನೋಡಿ ನನ್ನ ಮಗ, ಎಷ್ಟು ದೊಡ್ಡ ಮಾತುಗಳು. ನಮ್ಮ ದಕ್ಷ ನೋಡಿ ಗೈಸ್ ಎಷ್ಟು ಇದ್ದಾನೆ ಅಂದರೆ, ಅವನು ಹಾಲಿಡೇಸ್ ಬಂತಲ್ಲ, ಸೊ ಆ್ಯಕ್ಚುಲಿ ಅವ್ರ ಅಕ್ಕ ಬ್ಯಾಂಗ್ಳೂರ್ ಹೋಗಿದ್ಲು, ವಾಪಸ್ ಮತ್ತೆ ಇಲ್ಲಿ ಅವ್ರ ಅಜ್ಜಿ ಜೊತೆ ಬಂದಿದ್ದಾಳೆ ಚನ್ನರಾಯಪಟ್ಟಣಗೆ. ಸೊ ಇವನೇನು ಮಾಡಿದ್ದಾನೆ, ಅವ್ರ ಅಪ್ಪನ ಕರ್ಕೊಂಡು ಇವನು ಬಂದಿದ್ದಾನೆ. ಬರಪ್ಪ ಹೋಗೋಣ ಅಲ್ಲಿ ಅಜ್ಜಿ ಮನೆಗೆ, ಅಲ್ಲಿ ಅಕ್ಕ ಇದ್ದಾಳೆ ಅವಳ ಜೊತೆ ಆಟ ಆಡಬೇಕು ಅಂದ್ಬಿಟ್ಟು. ನೋಡಿ ಅಯ್ಯೋ ದೇವ, ಮಕ್ಕಳು ನೋಡಿ ಹೆಂಗಿರ್ತಾರೆ ಅಂತ. ಸೊ ಅವ್ನು ಯಾವತ್ತೂ ಅವ್ರ ಅಮ್ಮನ ಬಿಟ್ಟು ಬಂದಿದ್ದಿಲ್ಲ, ಬಟ್ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅಲ್ಲ ನೋಡಿ, ಬಂದು ಒಂದು 4-5 ಡೇಸ್ ಆಯಿತು. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ನನ್ನ ಮಗನೂ ಅವ್ರ ಜೊತೆ ಹೋಗ್ತಾ ಇದ್ದಾನೆ. ಆ್ಯಂಡ್ ನಮ್ಮ ಅಕ್ಕಗೆ ಕಡಲೆಪುರಿ ಇಷ್ಟ, ಹಾಗಾಗಿ ನಮ್ಮಮ್ಮ ಕಡಲೆಪುರಿ ತರಿಸಿಟ್ಟಿದ್ದಾರೆ, ನಾಳೆ ಕೊಟ್ಕೊಳ್ಸೋಣ ಅಂತ. ನಿಮಗೆಲ್ಲ ಗೊತ್ತಲ್ಲ, ಬ್ಯಾಂಗ್ಳೂರಲ್ಲಿ ಪ್ರತಿಯೊಂದೂ ಎಲ್ಲವುದು ಜಾಸ್ತಿನೇ, ಇಲ್ಲಿ ಸಿಗೋ ಥರ ಅಲ್ಲಿ ಸಿಗಲ್ಲ ಅಂತ. ನಮ್ಮ ಅಕ್ಕ ಅಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಡಲ್ಲ, ಎಷ್ಟು ದುಡ್ಡಾದ್ರೂ ಅವಳು ಬೇಕು ಅಂದರೆ ತಗೊಂಡು ತಿಂತಾಳೆ. ಆದರೆ ಇವರು ಇಲ್ಲಿ ಬಂದಿದ್ದಾರಲ್ಲ, ಸೊ ಅವ್ಳಿಗಿಷ್ಟ ಅಲ್ಲ ಕಡಲೆಪುರಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೇಳಿದ್ದಾಳೆ. ನಮ್ಮಮ್ಮ ಕೊಡ್ತಿದ್ದಾರೆ ಅಷ್ಟೇ. ಗೈಸ್ ನೋಡಿ, ನಮ್ಮಮ್ಮ ಇಷ್ಟು ದೊಡ್ಡ ತಟ್ಟೆಯಲ್ಲಿ ಇಷ್ಟು ಚಿಕ್ಕ ಒಬ್ಬಟ್ಟು ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಜಾಸ್ತಿ ಐತೆ, ಬಾಕ್ಸ್ ಮಾಡಿದ್ರು. ಅದನ್ನೇ ಕೊಡಿ ಅವಳಿಗೆ. ಬಿಚ್ಕೊಂಡಿದ್ವಲ್ಲ ಅದನ್ನೇ ಕೊಡೋಣ. ಹ್ಞೂ, ಖಾರ ಎಕ್ಸ್ಚೇಂಜ್ ಮಾಡಿ. ಖಾರ ಏನು ಇಷ್ಟ? ನಾವು ಆಲ್ರೆಡಿ ಹಾಕೊಂಡಿದ್ದೀವಿ ಖಾರ ಅದರಲ್ಲಿ. ಹಂಗೆ ಯಾಕೆ ಮಾಡಿದ್ರಿ? 2-5 ಮಾಡಿಸ್ಬೇಕು ತಾನೆ? ನಾನು ಹೇಳಿದ್ದೆ ಇಲ್ಲ, ಅವರು ರೌಂಡಿಗೆ ಮಾಡಿರ್ತಾರ, ಪ್ಯಾಕ್ ಮಾಡಿರ್ತಿರ್ತಾರೆ. ನಮ್ಮದು ಅರ್ಧ ಹಾಕ್ತಿರೋನು ಹಂಗೆ ಅವರು. ಅದಕ್ಕೆ ಅರ್ಧ ಗಂಟೆ ಬಸ್ ನೋಡ್ತಿದ್ರು. ನಾವು ಸಂತೆಗೆ ಹೋದಾಗಲೂ ಹಂಗೆ ಮಾಡ್ತಾರೆ, ಅರ್ಧ ಹಾಕಲ್ಲ, ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ. ಆಗಾಗ ಅಳದು ಕೊಡೋಕ್ಕೆ ಅವ್ರಿಗೆ ಟೈಮ್ ಇರೋಕ್ಕಲ್ಲ. ನಮ್ಮ ಚಿಂಟುದೇ ಒಂಥರ ಲಕ್ಕು ಗೈಸ್. ನಮ್ಮ ಭಾವ ಯಾವಾಗ ಫಾರಿನ್ ಕಂಟ್ರೀಸಿಗೆ ಹೋದ್ರೂ ಸರಿ, ನಮ್ಮ ಚಿಂಟುಗೂ ಸಹ ಏನಾದರೂ ಒಂದು ತಂದೆ ತರ್ತಾರೆ. ಗೈಸ್ ನಮ್ಮ ಚಿಂಟುಗೆ ಹೊಸ ಜಾಕೆಟ್ ಬಂದಿದೆ, ಬನ್ನಿ ತೋರಿಸ್ತೀನಿ.
ತೆಗ್ಯಪ್ಪ ಬಾಟ್ಲುವೆ ಕೊಡು ನೋಡೋಣ. ಅಮೆರಿಕ. ಅಮೇರಿಕಾ ಅಮೇರಿಕಾ ಕೊಡು ಗೈಸ್. ನನ್ನ ಫೇವ್ರೇಟ್ ಕಲರ್ ಬಾಟ್ಲು ಬಂದ್ಬಿಟ್ಟಿದೆ. ಬಾಟ್ಲು ನನಗೆ ನೋಡಿ. ಇಷ್ಟು ವಾಟರ್ ಕುಡಿಬೇಕಂತೆ. ಕುಡಿಯೋಣ ಅಲ್ಲ? ದೇವ್ರ ಮೇಲೆ ಇಟ್ಕೊಳ್ಳೋದು. ಚೆನ್ನಾಗಿದೆ. ನೆಕ್ಸ್ಟ್ ಏನಪ್ಪ? ನಮ್ಮ ಚಿಂಟುಗೆ ನೋಡಿ ಗಿಫ್ಟ್ ಮೇಲೆ ಗಿಫ್ಟು. ಜಾಕೆಟ್ ಪೂಮಾ ಹಾಕು. ನೋಡಿ ಗೈಸ್, ಸರಿ. ನಮ್ಮ ಚಿಂಟುದು ದೊಡ್ಡಪ್ಪ ತಂದು ಕೊಟ್ಟಿರೋದು, ನಮ್ಮ ಅಕ್ಕನ ಗಂಡ. ಹಂಗೆ. ಸರಿ. ಕರೆಕ್ಟಾಗಿದೆ, ಚೆನ್ನಾಗಿದೆ. ಹ್ಯಾಟ್ ಹಾಕು ಪೂರಿ. ಸೂಪರ್, ಸರಿ ಸೈಜ್ ಸರಿ ಐತೆ. ಕರೆಕ್ಟಾಗಿದೆ. ಇನ್ನೊಂದು ವರ್ಷ ಹಾಕೋಬೋದು. ಆಹಾ. ಅದು ರಿಮೂವಬಲ್ಲ. ರೆಗ್ಯುಲರ್ ಯೂಸ್ ಮಾಡೋದು. ಪಾಕೆಟ್ಸಿಗೆ ಜಿಪ್ ಇದೆಯಾ? ಅದು ಮತ್ತೆ ಇನ್ನೂ ಸೂಪರ್ ಆಯ್ತಲ್ಲ, ಮೊಬೈಲ್ ಇಡ್ಬೋದು. ಎಷ್ಟು ದೊಡ್ಡ ಇದೆ. ಒಳಗಿಂದನೂ ಜಿಪ್ ಇದೆ. ಎರಡು ಕಡೆನೂ ಐತೆ. ಒಳಗಡೆ ಇರ್ಬೇಕು ಒಂದು. ಒಳಗಿಂದ ಇಷ್ಟೆಲ್ಲ ಇದೆ. ಚೆನ್ನಾಗಿದೆ. ಮಳೆಗಾಲ ಮಳೆಗಾಲಕ್ಕೆ ಹಾಕೊಳ್ಳಲ್ಲ, ಚಳಿಗೆ. ಚಳಿಗೆ ಮಳೆಗಾಗಲ್ವಾ? ಇಲ್ಲ. ಫ್ಯಾಕ್ಟ್ ಏನು ಗೊತ್ತಾ ಗೈಸ್, ನಮ್ಮ ಚಿಂಟು ಅವ್ರ ದೊಡ್ಡಪ್ಪನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಪ್ರತಿಯೊಂದು ವಿಷಯನೂ. ಅದೇ ಅವ್ರ ಅಪ್ಪನ ಜೊತೆ ಅಷ್ಟು ಮಾತಾಡಲ್ಲ, ನೀವು ನೋಡಿರ್ತೀರ ಬೇಕಾದ್ರೆ. ಗೈಸ್, ನಮ್ಮ ಚಿಂಟು ಇವಾಗ ಬ್ಯಾಂಗ್ಳೂರ್ ಹೋಗ್ತಾ ಇದ್ದಾನೆ ಅವ್ರ ದೊಡ್ಡಪ್ಪನ ಜೊತೆ. ಅವ್ನ ಪಿಲ್ಲೋ ಮರೆತುಬಿಟ್ಟಿದ್ದಾನೆ. ಬನ್ನಿ ಇಡೋಣ ಬ್ಯಾಗಿಗೆ. ಚಿಂಟು ಬೇಕಮ್ಮ ಪಿಲ್ಲೋ? ಬೇಡ. ಟೈಮ್ ಬಂದು ಬೆಳಗಿನ ಜಾವ 5 ಗಂಟೆ. ಸೊ ಇವಾಗ ಚಿಂಟು ಅವ್ರ ದೊಡ್ಡಪ್ಪ ಕಾಲ್ ಮಾಡಿದ್ರ. ಸೊ ಈಗ ಅವನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದಾನೆ. ಆಯ್ತು, ಬಾಯ್ ನಾನೇ ಬಂದೆ. ಬಾಯ್. ಬಾಯ್ ಬಾಯ್. ಓ ಮಾಮಿ ಹೇಳ್ದಂಗೆ ಕೇಳಪ್ಪ, ಎಲ್ಲ ಮಾಡ್ಕೊಳಪ್ಪ. ಲಕ್ಷ ಮಲ್ಗೋಣ. ಜಾಸ್ತಿ ಬಾಯ್ ಗೈಸ್. ಟೈಮ್ ಬಂದು 5:15. ನನ್ನ ಮಗ ಬೆಂಗಳೂರು ಹೋದ. ನನಗೆ ಬೆಂಗಳೂರು ಅಂದರೆ ತುಂಬ ಇಷ್ಟ. ಬಂದು ಒಂದೇ ದಿನ ಆಗಿರೋದು, ಅಲ್ಲೇ ನೋಡಿ 2ನೇ ದಿನಕ್ಕೆ ಹೊಂಟ. ಗೈಸ್, ಟೈಮ್ ಬಂದು 6 ಗಂಟೆ ಆಗಿದೆ. 5 ಗಂಟೆಗೆ ಎದ್ನ. ಸೊ 1 ಅವರ್ ಸುಮ್ಮನೆ ಹೀಗೆ ವೇಸ್ಟ್ ಮಾಡಿದ್ದೀನಿ. ಬನ್ನಿ ವಾಕಿಂಗ್ ಆದರೂ ಹೋಗೋಣ. ಗೈಸ್, ಟೈಮ್ ಬಂದು 6 ಗಂಟೆ. ಇಲ್ಲಿ ಹೆಂಗಿದೆ ಗೈಸ್, ಏನು ಗೊತ್ತಾ, ನಮ್ಮ ಕೆಂಪಿಗೆ ಇವತ್ತಿಗೆ 1 ವರ್ಷ ಆಯಿತು ನನ್ನ ಹತ್ರ ಬಂದು. ಇಟ್ಸ್ ಹರ್ ಬರ್ಡೇ ಟುಡೇ. ಹ್ಯಾಪಿ ಬರ್ಡೇ ಕೆಂಪಿ. ಅವತ್ತು ನನ್ನ ಮಗ ಕಾರ್ ತಗೊಳ್ಳೋ ದಿನವೂ ಇರಲಿಲ್ಲ. ಮೇ ಬಿ ಚನ್ನರಾಯಪಟ್ಟಣದಲ್ಲಿದ್ದ, ಇದೇ ಊರಲ್ಲಿ ಇದ್ದ. ಇವತ್ತು ನನ್ನ ಕೆಂಪಿಗೆ 1 ವರ್ಷ ಆಗಿದೆ. ಬರ್ಡೇ ಮಾಡೋಣ ಅಂತ ಹೇಳ್ತಾ ಇದ್ದೆ, ಅಷ್ಟರಲ್ಲಿ ಬೆಂಗಳೂರಿಗೆ ಹಾರ್ದ. ಗೈಸ್, ನಮ್ಮ ಕೆಂಪಿ ನನ್ನ ಹತ್ರ ಹೆಂಗೆ ಬಂದ್ಲು ಅನ್ನೋದ್ರ ಬಗ್ಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗಿ ಬರೋಣ. ಅವತ್ತು ಒಬ್ಬಳೆ, ಇವತ್ತು ಒಬ್ಬಳೆ, ಏನು ಚೇಂಜಸ್ ಆಗಿಲ್ಲ. ಇರೋ ಹಾಗೆ ನಾನಿದ್ದೀನಿ. ಆದರೆ ನನ್ನ ಸುತ್ತಮುತ್ತ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಕೆಲವೊಂದು ಪಾಸಿಟಿವು, ಕೆಲವೊಂದು ನೆಗೆಟಿವ್ಸು. ಸೊ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಮುಂದೆ ಹೋಗ್ತಾ ಇರ್ತೀನಿ. ವಾಕಿಂಗ್ಗೆ ಅಂತ ಬಂದಿದ್ದೀನಿ. ವಾಕಿಂಗ್ ಮಾಡ್ತಾ ಇದ್ದೀನಿ ಗೈಸ್. ಮನೆಗೆ ಬಂದೆ. ಈಗ ಟೈಮ್ ಬಂದು 7:15. 6:15 ಹೋಗಿದ್ದೆ, 7:15 ಬಂದೆ. 1 ಅವರ್ ಅಲ್ಲಿ ವಾಕಿಂಗ್ ಮಾಡ್ತಾ ನಮ್ಮ ಅಮ್ಮನ ಫ್ರೆಂಡ್ ಸಿಕ್ಕಿದ್ರು ಗೈಸ್.
ಯಾರವ ಸುಜಾತ ಸಿಕ್ಕಿದ್ರಾ ಅವರು ನಾವು ಒಟ್ಟಿಗೆ ವಾಕಿಂಗ್ ಮಾಡಿ ಇಲ್ಲೇ ಕಷ್ಟ ಹ್ಞೂ ಇಲ್ಲೇ ಮಾಡಿದ್ದ ಕಷ್ಟ ಸುಖ ಮಾತಾಡ್ಕೊಂಡು ಮಾತಾಡ್ದವ ಬಂದು ಗೈಸ್ ಮುಖ ತೊಳ್ಕೊಂಡು ಬಂದೆ. ಇವಾಗ ಹೋಗಿ ನೀರು ಕುಡಿಯೋಣ ಬನ್ನಿ. ಅದನ್ನೇ ತೊಗಿತಾ ಇರೋದು ನೋಡಿ ಗೈಸ್ ಅಂತ. ನೋಡಿ ಗೈಸ್ ನಮ್ಮಪ್ಪ ಒಳ್ಳೆ ಶಿವನ್ ಥರ ಪಂಚೆನ ಕತ್ತಿಗೆ ಸುತ್ಕೊಂಡು ಬಂದವ್ರೆ. ಗೈಸ್ ಒಬ್ಬಟ್ಟು ಇಟ್ಕೊಂಡು ಬಂದೆ. ಗೈಸ್ ಒಬ್ಬಟ್ಟೇನು ದಿನ ಮಾಡ್ತೀವ ಗೈಸ್, ಅಪ್ರೂಪಕ್ಕೆ ಮಾಡೋದು. ಇವಾಗ ಮಾಡಿದಾಗ ಡಯಟು ಅದು ಇದು ಅಂತ ಕೊಬ್ಬಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ತಿನ್ನಬೇಕು ಅಂದಾಗ ಯಾರು ಮಾಡಿಕೊಡ್ತಾರೆ ಗೈಸ್? ಬನ್ನಿ ತಿನ್ಬಿಡೋಣ. ನಮ್ಮ ಪುರಸಭೆ ವಾಹನ ಬರ್ತಾ ಇದೆ, ಮುನ್ಸಿಪಾಲಿಟಿದು ಕಸ. ಮುನ್ಸಿಪಾಲಿಟಿದು ಕಸದ ವ್ಯಾನು ದಿನ ಬರುತ್ತೆ ಗೈಸ್, ಮಿಸ್ ಮಾಡ್ದಾನೆ. ಬಟ್ ಏನಾದರೂ ಫೆಸ್ಟಿವಲ್ಸು ಅದು ಇದು ಅಂತ ಇದ್ದಾಗ ಅಷ್ಟೇ ಅದು ಸ್ಕಿಪ್ ಆಗುತ್ತೆ, ಬಿಟ್ಟರೆ ದಿನ ಬರುತ್ತೆ. ಅದೇ ನಮ್ಮೂರಲ್ಲಿ ಹಂಗಲ್ಲ ಗೈಸ್, ವಾರಕ್ಕೊಂದಿನ. ಅದು ಸಹ ನನಗೆ ಆಲ್ರೆಡಿ ಲಾಸ್ಟ್ 2 ವೀಕ್ಸಿಂದ ಸಿಕ್ಕಿರಲಿಲ್ಲ. ಅದಕ್ಕೆ ಕಸ ಎಲ್ಲ ನಮ್ಮ ಮನೆ ಹತ್ರನೇ ಡಂಪ್ ಮಾಡಿಬಿಟ್ಟು ಬಂದಿದ್ದೀನಿ. ಗೈಸ್ ಒಬ್ಬಟ್ಟು ತಿಂದಾಯಿತು. ಈಗ ವ್ಲಾಗ್ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಆಮೇಲೆ ನಮ್ಮಮ್ಮ ಕಾಫಿ ತಂದು ಕೊಡ್ತಾರೆ. ಆಮೇಲೆ ಕಾಫಿ ಟೀ ಎಲ್ಲ ಕುಡಿಯೋಣ ಗೈಸ್. ಎಲ್ಲನೂ ಬಿಟ್ಟು ನಾನು ಏನು ಸಾಧನೆ ಮಾಡಬೇಕು ಗೈಸ್? ಏನು ಸಾಧನೆ ಮಾಡ್ಬೇಕು ಹೇಳಿ ಈ ವಯಸ್ಸಲ್ಲಿ? ನಾನು ಎಲ್ಲನೂ ಬಿಟ್ಟು ಎಲ್ಲ ಇಟ್ಕೊಂಡೇ ಸ್ವಲ್ಪ ಕಮ್ಮಿ ಆಗೋಣ. ಏನು ದಿಢೀರ್ ನಾನು ಸ್ಲಿಮ್ಮಿ ಆಗ್ಬಿಟ್ಟು ಯಾವ ಫ್ಯಾಷನ್ ಶೋ ಮಾಡೋದಿದೆ? ಅಥವಾ ಯಾರಾದರೂ ನನಗೆ ಏನು ಬಂದು ಪ್ರೈಸ್ ಕೊಡ್ತಾರಾ? ಇಲ್ಲ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಸಣ್ಣ ಆಗೋಣ. ಗೈಸ್ ನಮ್ಮಪ್ಪ 7:15 ಎದ್ದು ಬಂದು ದೇವ್ರ ಮುಖ ನೋಡಿದ್ರು. ಈಗ 8:15. ಇವಾಗ ಕಾಫಿ ಕುಡಿತಾ ಇದ್ದಾರೆ. 1 ಅವರ್ ಬೇಕು ನಮ್ಮಪ್ಪಂಗೆ ಎದ್ದು ಮುಖ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನೀರು ಕುಡಿದು ಕಾಫಿ ಕುಡಿಯೋಕ್ಕೆ. ಯಪ್ಪ ದೇವ, ಹೋಯ್ತಲ್ಲಪ್ಪ 1 ಅವರು. ಆ ಬಿಸಿಲಲ್ಲಿ ನಿಂತ್ಕೊಂಡು ಅದು ಏನು ಬೇಡ್ಕತ್ತೀರಪ್ಪಾಜಿ? ಹಾಂ, ಆ ಬಿಸಿಲಲ್ಲಿ ನಿಂತ್ಕೊಂಡು ಏನು ಕೊಪ್ಕರ್ಗಪ್ಪ ಅಂತ ಅಯ್ಯೋ, ಕೈ ಮುಕ್ಕೊಂಡು ಸೂರ್ಯ ನೋಡ್ತಾ ನಿಂತ್ಬಿಟ್ರೆ ಕೊಬ್ಬು ಕರಗ್ತದ? ಹೆಂಗಮ್ಮ ತೋರ್ಸು, ಹೆಂಗೋ ತೋರಿಸ್ದಲ್ಲ. ಏನು ಆ್ಯಕ್ಟಿಂಗ್ ಮಾಡ್ತಾರೆ ಗೈಸ್ ನಮ್ಮಮ್ಮ. ಈ ವಯಸ್ಸಲ್ಲ ಅವಾರ್ಡ್ ಕೊಡಬೇಕು. 2 ಕಾಫಿ ಲೋಟ ಇಟ್ಕೊಂಡು ಬಗ್ಗಿದ್ರು ನೋಡಿ. ಇದು ಎಷ್ಟನೇ ಸಲ ಕಾಫಿ ನಮ್ಮ ನಿಮ್ಮದು? ಇದೆ 2ನೇ ಸಲ, ಒಂಚೂರು ತಂದಿದ್ದೀನಿ. ಗೈಸ್ ನನ್ನ ಮೊದಲನೇ ಸಲ ಕಾಫಿ. ಗೈಸ್ ಕುಡಿತೀನಿ ಗೈಸ್, ಇವೆಲ್ಲ ಸ್ಯಾಕ್ರಿಫೈಸ್ ಮಾಡಲ್ಲ ಗೈಸ್ ನಾನು. ಬೇಡ ಕಣೆ, ನನ್ನ ಫ್ರೆಂಡ್ಸ್ ಕಾಫಿ ಕುಡಿಯೋದು ಟೀ ಕುಡಿಯೋದು ಬಿಟ್ರೆ ಏನು ಉದ್ಧಾರ ಆಗ್ತಿಲ್ಲ. ಸೇಲೆಲ್ಲ ಕ್ಯಾಲಿ ಅಂತದೆ, ಅದರಿಂದಲೇ ಜಾಸ್ತಿ ಕ್ಯಾಲರಿ ಜಾಸ್ತಿ ಆಗ್ಬಿಡುತ್ತೆ. ಕ್ಯಾರಿ ಗೈಸ್ ಕಾಫಿ ಕುಡಿದ್ರೆ ಕ್ಯಾರಿ ಜಾಸ್ತಿ ಕಲಿಸೋದು ಕಲ್ತ್ಕೋಬೇಕು. ಮತ್ತೆ ಗ್ಯಾಸ್ಟ್ರಿಕ್ಕು. ಯಾರು ನೋಡು ಕಾಫಿ ಕುಡಿಯಲ್ಲ ಅಂತಾರೆ. ಬಿಟ್ಬಿಡು, ಮಂಗ್ಮುಂಡೆ ಹೂವು ಅವೆಲ್ಲ. ನೀನು 2 ಸಲ ಬೆಳಿಗ್ಗೆ ಎದ್ದು ಕುಡಿತೀಯ. ನನಗೆ ಬಿಟ್ಬಿಟ್ಟಿದ್ದೇನೆ. ಈಗ ಬುಟ್ಟ ನೋಡಪ್ಪ, ಬಿಡ್ತಾವ್ರೆ 2 ಸಲ. ಸಂಜೆ ಗಂಟೆ ಮುಟ್ಟಲ್ಲ, ಸಂಜೆಗೆ ಅರ್ಧ ಲೋಟ. ಗೈಸ್ ಇವತ್ತು ನಮ್ಮನೆ ತಿಂಡಿ ಚಿತ್ರಾನ್ನ. ಇದಕ್ಕೂ ಸಹ ಒಂದು ದಂತಕತೆ ಇದೆ ಗೈಸ್. ನೋಡಿ ಗೈಸ್, ನಮ್ಮಮ್ಮ ಕಡಲೆ ಬೀಜ ಹಾಕಮ್ಮ ನನಗಿಷ್ಟ ಅಂದರೆ ಕರಿಕೊ ಅಂತೂ ಮಾಡಿಕೊಟ್ಟಿದ್ದಾರಲ್ಲ ಗೈಸ್. ಹೆಂಗೆ ತಿನ್ನಲಿ ನಾನಿದ? ನೋಡಿ ಗೈಸ್, ಯಗಣ ಥರ ಐತಲ್ಲ ಗೈಸ್ ಅದು. ಗೈಸ್ ಬೊಕ್ಸಿ ಹೇಳಿದ್ದೀನಿ ಗೈಸ್, ಬಯಸಿ ಕಡಲೆ ಬೀಜ ಜಾಸ್ತಿ ಬೇಕು ಅಮ್ಮ ಅಂತ. ನೋಡಿ ಟೇಸ್ಟ್ ಮಾಡೋಣ.
ಚೆನ್ನಾಗಿದೆ. ನಮ್ಮಮ್ಮ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ತಾರೆ. ಸೊ ಅದು ಕ್ರಿಸ್ಪಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಕಾಯಿ ಇನ್ನೂ ಹಾಕ್ಬೋದಿತ್ತು, ಕಾಯಿ ಏನಿಲ್ಲ. ಹಾಕಿದ್ದೀನಿ ಸುಮ್ ತಿಂದ್ರೆ. ಮೇಲೆ ಉದುರಿಸ್ಬೇಕು. ಕೊತ್ತಂಬರಿ ಸೊಪ್ಪು ಉದುರಿಸಿದ್ರಲ್ಲ ಹಂಗೆ ಉದುರಿಸ್ಬೇಕು. ಮಾಡೋಣ ಅಂತಿದೆ, ಚಪಾತಿ ಮಾಡೋಣ ಅಂತಿದೆ ಇಟ್ಟಿತ್ತು. ಗೈಸ್ ಬನ್ನಿ ಇವಾಗ ನಾವು ನನ್ನ ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೊಳ್ಳೋಣ. ಎಲ್ಲ ಬಟ್ಟೆ ಡಂಪ್ ಮಾಡಿಬಿಟ್ಟೆ, ಬಿಕಾಸ್ ತುಂಬ ದಿನ ಆಗಿತ್ತು ವಾರ್ಡ್ರೋಬ್ ಕ್ಲೀನ್ ಮಾಡಿ. ಸೊ ಇವಾಗ ಎಲ್ಲ ಎಂಟಿ ಮಾಡಿದ್ದೀನಿ. ಫಸ್ಟು ಮೊದಲನೇ ರ್ಯಾಕ್ನ ಎಂಟಿ ಮಾಡಿದೆ, ಆಮೇಲೆ ಕೆಳಗಡೆದು ಮಾಡೋಣ. ಸೊ ನೋಡಿ ನನ್ನ ವಾರ್ಡ್ರೋಬ್ ಸ್ಥಿತಿ ಹೇಗಿದೆ. ಕೆಳಗಡೆ ಫುಲ್ ತುಂಬಿದೆ. ಕೆಳಗಡೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಫಸ್ಟು ಮೇಲ್ಗಡೆ ಕ್ಲೀನ್ ಮಾಡೋಣ. ನೋಡಿ ಗೈಸ್, ನನ್ನ ವಾರ್ಡ್ರೋಬ್ ಸ್ಥಿತಿ ಹಿಂಗಾಗಿದೆ. ಆ್ಯಕ್ಚುಲಿ ಅದು ಡ್ಯಾಂಪ್ನೆಸ್ಸಿಗೆ ಪೇಂಟ್ ಎಲ್ಲ ಹೋಗಿರೋದು. ಪೇಂಟ್ ಮಾಡಿಸ್ದಾಗ್ಲೇ ಸ್ವಲ್ಪ ಹಸಿ ಹಸಿ ಇದ್ದಾಗ ಇದು ಹಿಂಗಾಗಿರೋದು. ಸೊ ನೆಕ್ಸ್ಟ್ ನೋಡಿ ಕೆಳಗಡೆ ಇದೆ ಬಟ್ಟೆ, ಇದ್ರ ಮೇಲೆ ಇದನ್ನು ಆಮೇಲೆ ತಲೆ ಕೆಡಿಸ್ಕೊಳ್ಳೋಣ. ಫಸ್ಟು ನಾವು ಮೇಲ್ಗಡೆ ಸೆಗ್ಮೆಂಟ್ನ ಕ್ಲೀನ್ ಮಾಡ್ಕೊಳ್ಳೋಣ. ಇದು ಯಾವಾಗ ಕ್ಲೀನ್ ಮಾಡಿರೋದು ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ, ಡೇಟಲ್ಲೇ ನೋಡಿ. ಆಗಸ್ಟ್ 13, 2022 ಪೇಪರ್ನ ಹಾಕಿದ್ದೀನಿ ಅಂದರೆ 4 ಇಯರ್ಸ್ ಆಯಿತು ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಿ. ಇವತ್ತು ಫುಲ್ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಗೈಸ್ ನಮ್ಮ ಅಪ್ಪ ಕರೀತಾವ್ರೆ, ಒಂದು ರೌಂಡ್ ಹಾಕಿಸ್ತಾರಂತೆ ನನ್ನ ನೋಡಿ. ಚಿಕ್ಕ ಮಕ್ಳನ್ನ ಕರ್ದಂಗೆ ಕರಿತೀರಲ್ಲ ಪೂಜಿ, ರೌಂಡ್ ಹಾಕಿಸ್ತೀನಿ ಬಾ ಅಂತ. ಹೌದಪ್ಪ. ಕಾರ್ ತಗೊಂಡಿದ್ದೀರಾ? ಗೊತ್ತಿಲ್ಲ. ಕಾರೇನ ಪೂಜಿ? ಅದೇ ಬೈಕ್ ಮೇಲೆ ಸಿಲಿಂಡರ್ ಇಟ್ಕೊಂಡು ಕುತ್ಕೊಳಕತ್ತಿದ್ದೇನ್ರಿ. ಯಾಕೆ ಭಾಗ್ಯ ಸುಮ್ಮನೆ ತಲೆ ತಿಂತೇನೆ. ಅವಳೊಂದು ಕೂತಾಗಿದ್ರೆ ನೀವೊಂದು ಕೂತಾಗಿದ್ದೀರಾ? ಬಾಳಿಂದಿದೆ ಇದು ಯಾಕೆ ಇದ್ದಂಗೆ ಇರ್ಬೇಕು? ಕಾರಿಲ್ವಾ? ತೆಗಿಲ್ಲ ನನ್ನ ಕಾರು. ಬೇಡಮ್ಮ. ಮಗ ಇಟ್ಕೊಂಡು ಸಿಲಿಂಡರ್ ಬುಕ್ ಮಾಡಿ ಒಂದು 15 ದಿನ ಆಗಿದೆಯಂತೆ ಗೈಸ್, ಇನ್ನೂ ತಂದ್ಕೊಟ್ಟಿಲ್ಲ. ಅದಕ್ಕೆ ಇವತ್ತು ಫೋನ್ ಮಾಡಿದ್ರು, ಅಲ್ಲೆಲ್ಲೋ ತಂದ್ಕೊಡಿ ಅಂತ ಹೇಳಿದ್ರು. ಸೊ ಇವಾಗ ನಾವಲ್ಲಿ ಹೋಗ್ತಾ ಇದ್ದೇವೆ. ಬಿಕಾಸ್ ಸಿಲಿಂಡರ್ ಸಿಗೋದು ಮುಖ್ಯ ಗೈಸ್, ನಾವೇ ಹೋಗಿ ತರ್ತೀವೋ ಅವರೇ ಬಂದು ತಂದ್ಕೊಡ್ತಾರೋ ಅದು ಮುಖ್ಯ ಅಲ್ಲ. ಈಗ ನೋಡಿ ಆ ಸಿಲಿಂಡರ್ ಕೊಡ್ತೀನಿ ಅಂದ್ರಲ್ಲ, ಆ ಜಾಗಕ್ಕೆ ಬಂದ್ವು. ಇಲ್ಲಿ ನೋಡಿದ್ರೆ ಫುಲ್ ಸಿಲಿಂಡರ್ ಕ್ಯೂ ಗೈಸ್. ಸೂಪರ್ ಅಲ್ಲ? ಅಯ್ಯೋ ಕತೆ. ನಾನು ಅಂದ್ಕೊಂಡೆ ದೇವರೇ ಗತಿ ನಮಗೆ ಸಿಕ್ತಾಗೆ ಅಂತ, ಬಿಕಾಸ್ ಎಷ್ಟು ಕ್ಯೂ ಇದೆ ನೋಡಿ. ನಾವೀಗ ಇಟ್ಟಿರೋದು ಲಾಸ್ಟಲ್ಲಿ, ಇದೆಲ್ಲ ಆದಮೇಲೆ ನಾವೀಗ ಬಂದಿರೋದು. ಬಟ್ ಅಲ್ಲಿ ಅದು ಆ ರೀತಿ ಆಗಲಿಲ್ಲ. ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಅಂತ ಅಂದ್ಕೊಂಡೆ ಅಲ್ಲ, ಬಟ್ ಹಾಗಾಗಲಿಲ್ಲ. ಅಲ್ಲಿ ಆಗಿದ್ದು ಆ್ಯಕ್ಚುಲಿ ಏನದು, ಯಾರು ಮುಂಚೆ ಬುಕ್ ಮಾಡಿರ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವರಿಗೆ ಸಿಲಿಂಡರ್ನ ಕೊಟ್ಟರು. ಆ ಗ್ಯಾಪಲ್ಲಿ ಆ್ಯಕ್ಚುಲಿ ಅಷ್ಟು ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಏನು ಮಾಡಿದ್ವು ಅಂದರೆ, ನನ್ನ ಬೈಕಿಂದು ಬ್ರೇಕು ಗೀಕು ಎಲ್ಲ ಡಮ್ ಅಂದಿತ್ತು ಅಲ್ಲ, ಸೊ ಅದನ್ನು ರಿಪೇರಿಗೆ ಕೊಡೋಣ ಬಾ, ಸ್ಕೂಟಿ ತೊಗೊಂಡು ಬರೋಣ ಅಂದ್ಬಿಟ್ಟು ನಮ್ಮಪ್ಪ ಇವಾಗ ವಾಪಸ್ಸು ಮನೆ ಕಡೆ ಕರ್ಕೊಬರ್ತಿದ್ದಾರೆ. ನಾವೀಗ ಸ್ಕೂಟಿನ ರಿಪೇರಿಗೆ ಕೊಡ್ತೀವಿ, ನಮ್ಮ ಆ್ಯಕ್ಟಿವಾನ. ಅಂತೂ ಇಂತೂ ಸಿಲಿಂಡರ್ ಸಿಕ್ತು ಗೈಸ್. ಈ ಜನಗಳ ಮಧ್ಯೆನೂ ಅವರು ಪಾಪ ಬನ್ನಿ ಬನ್ನಿ ನಿಮಗೆ ಕೊಡ್ತೀನಿ ಅಂದ್ಬಿಟ್ಟು ನನಗೆ ಕೊಟ್ಟರು ಗೈಸ್. ಖುಷಿ ಆಗೋಯ್ತು ಗೊತ್ತಾ ಗೈಸ್. ವ್ಲಾಗ್ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಏನು ಬಿಸಿಲಿದೆ ಗೈಸ್, ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡಿ. ಕಷ್ಟಕ್ಕೆ ಪ್ರತಿಫಲ ಯಾವತ್ತು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ಕಷ್ಟಪಡ್ತಾನೇ ಇದ್ದೀವಿ, ಬಟ್ ನೋ ಪ್ರತಿಫಲ, ನೋ ವ್ಯೂಸ್. ಇರಲಿ, ನಮಗೂ ಒಂದು ಕಾಲ ಬರುತ್ತೆ. ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲರೂ ಮಾಡೋ ಥರ ನಾವು ರೆಗ್ಯುಲರಾಗಿ ಡೈಲಿ ವ್ಲಾಗ್ಸು, ರಾ ವ್ಲಾಗು, ಯಾವುದು ನಾಟಕೀಯತೆ ಇಲ್ಲ,
ಕನ್ಸಿಸ್ಟೆನ್ಸಿ ಇದೆ, ಆದರೂ ಸಹ ನಿಂತ ನೀರು ಥರ ಇದ್ದಲ್ಲೇ ಇದ್ದೀವಿ. ಯಾಕೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಥರ ನಾವು ಕ್ಯಾಮ್ರಾಮ್ಯಾನ್ ಇಟ್ಕೊಂಡಿಲ್ಲ, ಟೀಮ್ ಅಂತ ಇಟ್ಕೊಂಡಿಲ್ಲ ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲ ಇದರಲ್ಲೂ 100ಗೆ ಜಾಸ್ತಿ ಪರ್ಸೆಂಟೇಜೇ ನಾವು ಎಫರ್ಟ್ ಆಗ್ತಾ ಇದ್ದೀವಿ. ಆದರೂ ಸಹ ಎಫರ್ಟಿಗೆ ಪ್ರತಿಫಲ ಸಿಗ್ತಾ ಇಲ್ಲ. ಸಿಗುತ್ತೆ, ಈಗ ಸಿಗ್ತಾ ಇಲ್ಲ, ಬಟ್ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಸಿಕ್ಕೇ ಸಿಗುತ್ತೆ. ಎಸ್ ನೋಡಿ ಈಗಿನ ಕಾಲದ ಸ್ಥಿತಿ, ಗಂಡ ಒಂದು ಮೂಲೆಯಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಹೆಂಡತಿ ಒಂದು ಮೂಲೆಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ. ಅಯ್ಯೋ ಕತೆ. ಗೈಸ್ ಟೀ ಬಂತು, ಗ್ರೀನ್ ಟೀ. ಇಲ್ಲಿ ನಮ್ಮ ಚಂದ್ರಾಯಪಟ್ಟಣದಲ್ಲಿ ದಿನಕ್ಕೆ 2 ಸಲ ಗ್ರೀನ್ ಟೀ ಸಿಗುತ್ತೆ ಗೈಸ್. ಆರಾಮಾಗಿ ಕುಡ್ಕೊಂಡು ಜೀವನ ಮಾಡ್ಬೋದು, ಏನಂತೀರಾ? ಗೈಸ್ ರೂಮ್ ನೋಡಿ, ಅರ್ಧಂಬರ್ಧ ಕ್ಲೀನ್ ಮಾಡಿಬಿಟ್ಟು ಎಡಿಟ್ ಮಾಡ್ತಾ ಕೂತಿದ್ದೆ. ಅಮ್ಮ ಗ್ರೀನ್ ಟೀ ತಂದು ಕೊಟ್ಟಿದ್ದಾರೆ. ಈಗ ಇದನ್ನು ಕುಡಿದ್ಬಿಟ್ಟು ರೂಮ್ ಕ್ಲೀನ್ ಮಾಡೋಣ. ಗೈಸ್ ನೋಡಿ, ಫೈನಲಿ ಬಟ್ಟೆನ ಈ ರೀತಿ ಜೋಡಿಸಿದ್ದೀನಿ. ಕೆಳಗಡೆ ತೆಗಿಬೇಕು ಅಂದರೂ ತುಂಬ ಟೈಮ್ ಬೇಕು, ನೋಡೋಣ, ಸದ್ಯ ಇವತ್ತಾಗಲ್ಲ. ಮೇಲ್ಗಡೆದೆಲ್ಲ ಕ್ಲೀನಾಗಿ ಜೋಡಿಸ್ದೆ. ಆದರೂ ಬಟ್ಟೆ ತೆಗೆಯುವಾಗ ಕಷ್ಟನೇ ಗೈಸ್, ಎಲ್ಲ ಕಿತ್ತರ್ಗತ್ತೆ. ಗೈಸ್ ನಮ್ಮಪ್ಪ ಅಮ್ಮ ಐ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ನಮ್ಮ ಅಮ್ಮಂಗೆ ಸ್ವಲ್ಪ ಕಣ್ಣು ಏನೋ ಪ್ರಾಬ್ಲಮ್ ಇದೆ, ಸೊ ತೋರ್ಸೋಕ್ಕೆ ಅಂತ. ಹಾಗಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಮ್ಮ ಅಮ್ಮ ಬೆಳಗ್ಗೆನೇ ಕಸ ಗುಡಿಸಿದ್ದಾರೆ, ಆದರೂ ಸಹ ನೋಡಿ ಎಷ್ಟು ಕಸ ಇದೆ. ನಮ್ಮಮ್ಮ ಹೆಂಗೆ ಅಂದರೆ ಮೇಲಿಂದ ಮೇಲೆ ಕಸ ಗುಡಿಸ್ಕೊಂಡು ಬರ್ತಾರೆ, ತುಂಬ ಡೀಪಾಗಿ ಕ್ಲೀನಾಗಿ ಗುಡಿಸಲ್ಲ. ಸೊ ನನಗೆ ಮನೆಯೆಲ್ಲ ಅರ್ಧಂಗೆ ಕಾಣ್ತಾ ಇತ್ತು. ಮೊದಲೇ ನೀಟಾಗಿದ್ದ ಅಭ್ಯಾಸ ಅಲ್ಲ, ಹೇಗೂ ಇವತ್ತು ಸ್ವಲ್ಪ ಹುಷಾರಾಗಿ ಚೆನ್ನಾಗಿದ್ದೀನಿ. ಹಾಗಾಗಿ ಕಸ ಗುಡಿಸಿ ಮನೆ ಒರೆಸ್ಬಿಡೋಣ ಅಂದ್ಬಿಟ್ಟು ಗುಡಿಸ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್ ಎಷ್ಟು ಕಸ ಇದೆ ಅಂತ. ಗೈಸ್ ಕಸ ಗುಡ್ಸಾಯ್ತು. ಈಗ ನಮ್ಮಮ್ಮ ಬಂದರು, ಏನೋ ಏನು ಹೇಳೋರೋ ಗೊತ್ತಿಲ್ಲ, ಏನು ಹೇಳ್ತಾ ಇಲ್ಲ, ಕೇಳ್ಕೊಳ್ಳೋಣ. ಬೊಜ್ಜಿ ತಂದವ್ರೆ, ನಮ್ಮಮ್ಮ ಅನ್ನ ಮಾಡಿಲ್ವಂತೆ, ನಾನೇನು ನೋಡಲಿಲ್ಲ. ನೋಡಿ ನಿಮಗೆ ಅದೇ ನಂಗೆ ಆಗಲ್ಲ. ನಾನು ಊಟ ಮಾಡಲ್ಲ ಅಂತ ಹೇಳಿದ್ದೆ, ಸೊ ನಾನು ಅಡುಗೆ ಮನೆ ಕಡೆ ಹೋಗಿ ಚೆಕ್ ಮಾಡಲಿಲ್ಲ. ಈಗ ಬಜ್ಜಿ ಮತ್ತು ಏನದು ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ತಿಂತೀವಿ. ಸೊ ನಮ್ಮಪ್ಪ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾ ಇದ್ದಾರೆ ನೋಡಿ. ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಹಿಂಗೆ ಮೋಸ ಮಾಡಿದ್ದಾರೆ, ವಾಪಸ್ ಕೊಡಿ. ಕಟ್ ಮಾಡಿಲ್ವಲ್ಲ, ಬಿಡಿ ಇಡಿ ಹಂಗೇನೆ, ಬೇರೆ ದಿಸ್ಕೊಬರೋಣ. ನೋಡಿ, ಒಂದು ಕಲ್ಲಂಗಡಿ ಹಣ್ಣು ಹಾಳಾಗಿದೆ, ಇನ್ನೊಂದು ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾ ಇದ್ದಾರೆ, ಅದು ಚೆನ್ನಾಗಿದೆಯಂತೆ ನೋಡಿ. ಚೆನ್ನಾಗಿದೆ. ಅದರಲ್ಲೇ ಕಟ್ ಮಾಡಿ ಇದಕ್ಕೆ ಪೀಸ್ ಹಾಕಪ್ಪಜಿ, ಇದು ಹಾಳಾಗುತ್ತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಆಯಿತಾ? ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್. ನೋಡಿ ಗೈಸ್, ನಮ್ಮ ಅಪ್ಪನೇ ಒಂಥರ ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ದಾರೆ. ಹಂಗೆ ಅರ್ಧ ಪಕ್ಲ ಇಟ್ಕೊಂಡೆ ತಿನ್ಕೊಬಿಡ್ಬೋದು.